ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಕಂಟೆಂಟ್ ಅನ್ನೋಕ್ಕಿಂತ ಒಂದು ಖುಷಿ ವಿಷಯ ತಮ್ಮೇಲೆ ಎಲ್ಲರೂ ನೋಡಿದ್ದೀರಾ. ಸೊ ಹಾಗಾಗಿ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. 100% ಎಲ್ರಿಗೂ ಗೊತ್ತಿದೆ. ವಿಷಯ ಇಷ್ಟೇ, ಫೈನಲಿ ನಾನು ಕಂಡಂತಹ ಕನಸು ನನಸಾದ ದಿನ. ಸೊ ನನಸಾದ ದಿನ ಹೆಂಗೆ ನಾನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಖುಷಿನೂ ಆಗ್ತಾಯಿದೆ, ಒಂದು ಕಡೆ ದುಃಖ ಕೂಡ ಆಗಲ್ಲ. ಈ ಟೈಮಲ್ಲಿ ದುಃಖ ಪಡೋದು ಅಷ್ಟು ಸಮಂಜಸ ಅನಿಸಲ್ಲ ನನಗೆ. ಯಾಕೆಂದರೆ ಫೈನಲಿ ನಾನು ಖುಷಿ ಪಡುವಂತಹ ನನ್ನ ಲೈಫಲ್ಲಿ ಒಂದು ಏನೋ ಸಾಧನೆ ಮಾಡಬೇಕು, ನಾನು ಆಡ್ಕೊಳ್ಳೋರ ಮುಂದೆ ನಾನು ಬೆಳೆದು ತೋರಿಸ್ಬೇಕು, ನಾನು ಏನು ಅನ್ನೋದನ್ನ ಸಹ ನಾನು ಕೆಲವೊಬ್ಬರಿಗೆ ತೋರಿಸ್ಬೇಕು, ಐಡೆಂಟಿಫೈ ಮಾಡಬೇಕು. ನನಗೂ ಒಂದು ವೇದಿಕೆ ಇದೆ, ನನಗೂ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಇದೆ, ನಾನು ಒಂದು ಸಾಧನೆ ಮಾಡೇ ಮಾಡ್ತೀನಿ. ಸೊ ಇದನ್ನೆಲ್ಲ ತೋರ್ಸೋಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಆ ವೇದಿಕೆ ಕೂಡ ಸಿಕ್ತು. ಆ ವೇದಿಕೆಯಲ್ಲಿ ಇವತ್ತು ನನಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಆ ಸಕ್ಸಸ್ ಏನಿಲ್ಲ, ಫೈನಲಿ ನಾನು ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಲೈಫಲ್ಲಿ ಖುಷಿ ವಿಚಾರ. ಒಂದೇನೋ ಸಾಧನೆ ಮಾಡಿದ್ದೀವಿ ಅಂತ ಅನ್ನೋಕ್ಕಿಂತ ನನಗಿವತ್ತು ನನ್ನ ಸಾಧನೆ. ಸೊ ಕೆಲವೊಂದು ಕೇಳ್ತಾ ಇದ್ರಲ್ವಾ, ಸೊ ನನ್ನ ಸಾಧನೆ ಫೈನಲಿ ನನಗಿವತ್ತು ಗೂಗಲ್ ಆ್ಯಡ್ಸೆನ್ಸ್ ವಿನ್ಸ್ ಬಂತು. ಸೊ ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ ಅಂದರೆ, ಸೊ ಫೈನಲಿ ನಾನು ಏನೋ, ಸೊ ಕೆಲವೊಂದು ಸತಿ ನಾವು ಲೈಫಲ್ಲಿ ಏನೋ ಅಚೀವ್ ಮಾಡಿರ್ತೀವಿ. ಅದು ನಮ್ಮ ಮನೆಯಲ್ಲೇ ಆಗಿರ್ಬೋದು, ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ಸ್ಕೂಲಲ್ಲೇ ಆಗಿರ್ಬೋದು, ಕಾಲೇಜಲ್ಲೇ ಆಗಿರ್ಬೋದು. ಆಯಾ ಸ್ಥಾನಕ್ಕೆ ತಕ್ಕಂತಹ ಅಚೀವ್ಮೆಂಟ್ ಇರುತ್ತೆ. ಇನ್ನು ಎಲ್ಲ ಲೈಫು ಅದನ್ನೆಲ್ಲ ಹೊರತುಪಡಿಸಿ ಮದುವೆ, ಫ್ಯಾಮಿಲಿ, ಗಂಡ ಮಕ್ಕಳು, ಸಂಸಾರ, ಒತ್ತಡ, ಚಿಂತೆ, ಬೈಗುಳ, ದ್ವೇಷ, ಎಲ್ಲರ ನಡುವೆ ನಾನು ಏನೋ ಇವನ್ನೆಲ್ಲ ದಾಟಿಬಿಟ್ಟು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂದರೆ ಇವತ್ತು ನನ್ನ ಯೂಟ್ಯೂಬಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಬಿಟ್ಟು ನನ್ನ ಚಾನಲ್ಗೆ ಇವತ್ತು ಫೈನಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರೋದು ಒಂದು ದೊಡ್ಡ ಸಾಧನೆ. ಕೆಲವೊಬ್ಬರು ಅಂದ್ಕೊಂಡಿರ್ತೀರಾ, ಸೊ ಇದೇನು ಮಹಾ ಸಾಧನೆ ಇವಳು ಮಾಡಿದ್ದಾಳೆ, ಏನೋ ವಿಡಿಯೋ ಮಾಡಿದ್ದಾಳೆ, ಪಿನ್ ಬಂದಿರ್ಬೋದು, ಅದನ್ನೇ ದೊಡ್ಡ ಅಚೀವ್ ಥರ ಹೇಳ್ತಾಳೆ ಅಂತ ಕೆಲವೊಬ್ರು ಅನ್ಕೋಬೋದು. ಸೊ ಅದು ಕೂಡ ನನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಕೆಡಿಸ್ಕೋತಾ ಇದ್ದೆ. ಒಂದಲ್ಲ ಒಂದು ದಿನ ನಾನು ತಲೆ ಕೆಡಿಸ್ಕೋತಾ ಇದ್ದೆ. ಹೇಗಪ್ಪ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಹೇಗಪ್ಪ ಮುಂದುವರ್ಸ್ಕೊಂಡು ಹೋಗೋದು ಅಂತೇಳಿ ನಾನು ಕೂಡ 0ಇಂದ ಇವತ್ತು ಈ ಲೆವೆಲ್ಲಿಗೆ ಗೂಗಲ್ ಆ್ಯಡ್ಸೆನ್ಸ್ ನನ್ನ ಕೈಯಲ್ಲಿ ಇಟ್ಕೊಳ್ಳೋ ಲೆವೆಲ್ಲಿಗೆ ಬಂದಿರೋದು. ಸೊ ಎಲ್ರಿಗೂ ಈ ವಿಡಿಯೋದಲ್ಲಿ ನಾನು ಏನಪ್ಪ ಶೇರ್ ಮಾಡ್ಕೋತೀನಿ, ಕೆಲವೊಂದು ಟಿಪ್ಸ್ ಏನಪ್ಪ ಹೇಳ್ತೀನಿ, ಕೆಲವೊಂದು ಏನು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಇಷ್ಟೇ. ವಿಷಯ ಏನಿಲ್ಲ, ಇಷ್ಟೇ. ನಾನು 0ಇಂದನೇ ಸ್ಟಾರ್ಟ್ ಮಾಡಿದ್ದು. ಈ ನನ್ನ 6 ತಿಂಗಳು ನನ್ನ ಕೈಯಲ್ಲಿ ಆ್ಯಡ್ಸೆನ್ಸ್ ವಿನ್ ಬರೋವರೆಗೂ ನನ್ನ ಒಂದು ಅನುಭವ ಆಗಿರ್ಬೋದು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ. ಯಾಕಂದರೆ ತುಂಬ ವಿಡಿಯೋದಲ್ಲಿ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಹೇಗಾಯಿತು, ನನ್ನ ಮಾನಿಟೈಸೇಷನ್ ಹೇಗಾಯಿತು, ಹೇಗೆ ಸಪೋರ್ಟ್ ಮಾಡಿದ್ರು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಹಾಗೆ ಕೂಡ ಇವತ್ತು ನಾನು ಹೇಳ್ತಾ ಇದ್ದೀನಿ. ಫೈನಲಿ ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತೀನಿ, ಓಕೆನಾ. ನಾನು ಚಾನಲ್ ಮಾನಿಟೈಸೇಷನ್ ಅಂದರೆ ಖುಷಿನೇ. ಆದರೂ ಹೊರತುಪಡಿಸಿ ಹೇಳಬೇಕು ಅಂತ ಹೇಳಿದರೆ ನಾನು 2 ವರ್ಷದಿಂದ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂತ ನಿಮಗೆ ಗೊತ್ತು. ಹಾಗೆಯೇ ಅದನ್ನು ಸ್ಟಾಪ್ ಮಾಡಿದ್ದೆ ಅಂತ ಗೊತ್ತು. ಇನ್ನು 6 ತಿಂಗಳಲ್ಲೇ ನಾನು ಹೋದ ನವಂಬರಲ್ಲಿ, ಅಂದರೆ 6 ತಿಂಗಳಿಂದ ನವಂಬರಲ್ಲಿ ಮತ್ತೆ ನನ್ನ ಮಗಳ ಕಡೆಯಿಂದ, ಆ್ಯಕ್ಚುಲಿ ಇದೇ ಟೈಮಲ್ಲಿ ನನ್ನ ಮಗಳಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗಳ ಕಡೆಯಿಂದ ನಾನು ಮತ್ತೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನ್ನ ಮಗಳು ಯಾಕೆ ಹೇಳ್ತೀನಿ ಅಂದರೆ, ಅವಳು ಕೂಡ ಅವಳದು ಒಂದು ಸಾಧನೆ. ನಾನು ಇವತ್ತು ಇಲ್ಲಿ ನಾನು ಸಾಧನೆ ಮಾಡಿ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ತಗೊಳ್ತಾ ಇದ್ದೀನಿ ಅಂದರೆ ಅವಳ ಸಾಧನೆ ಹಿಂದಿರೋಂತಹ ಒಂದು ರಿಸಲ್ಟು ನನಗೆ. ಅವಳು ಅಲ್ಲಿ ಸಾಧನೆ ಮಾಡಿದ್ಲು, ನಾನು ಇಲ್ಲಿ ಸಾಧನೆ ಮಾಡಿದೆ. ಅಟ್ ಎ ಟೈಮ್ ನಮ್ಮ ಫ್ಯಾಮಿಲಿಗೆ ಒಂದು ಖುಷಿ ವಿಚಾರ, ಅಮ್ಮ ಮಗಳು ಒಂದು ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಅಂದ್ಕೊಳಕ್ಕೆ ಒಂದು ದೊಡ್ಡ ಖುಷಿ ವಿಚಾರ. ನನ್ನ ಮಗಳು ಡ್ರಾಯಿಂಗ್ ಕಾಂಪಿಟೇಷನ್ನ ತುಂಬ ಸರಿ ಹೇಳಿದ್ದೀನಿ. ಫಸ್ಟ್ ಪ್ರೈಸ್ BSNL ತೊಗೊಂಡಿದ್ದಕ್ಕೆ ವೈಫೈ ಬಂತು. ಆ ಕಾರಣದಿಂದ ವೈಫೈ ಕೊಟ್ಟರು. ಅದಾದಮೇಲೆ ನನ್ನ ಮಗಳೇ ಕೂಡ ನನಗೆ ಚಾನಲ್ ಮತ್ತೆ ರೀಸ್ಟಾರ್ಟ್ ಮಾಡುವಂಥ ವಿಡಿಯೋ ಹಾಕಮ್ಮ ಅಂತ ಹೇಳಿದ್ಲು. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಕೂಡ. ಇವತ್ತು
ಆ ಮಗಳಿಗೆ ಥ್ಯಾಂಕ್ಸ್. ಹಾಗೆ ಈ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಸ್ಟಾರ್ಟಿಂಗಲ್ಲಿ ಕುಕ್ಕಿಂಗ್ ಸ್ವಲ್ಪ ಹಾಕ್ಕಂತ ಹೋದೆ, ಕೆಲವೊಂದು ಯಾವುದೋ ವಿಡಿಯೋ ಕೂಡ ಆಗ್ತಾಯಿದೆ ಕೆಲವೊಂದು. ಆಮೇಲೆ ಯಾಕೋ ಕುಕ್ಕಿಂಗ್ ನನಗೆ ಏನಂದರೆ ನನಗೆ ಎಡಿಟಿಂಗು, ನನಗೆ ಚಾನಲ್ ಬಗ್ಗೆ ಅಷ್ಟಾಗಿ ಎಡಿಟಿಂಗ್ ಬರಲ್ಲ, ಸೆಟ್ಟಿಂಗ್ ಬರಲ್ಲ, ಯಾವುದೇ ರೀತಿ ಟೆಕ್ ಬಗ್ಗೆ ಏನೂ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡು ಹೇಗೆ ವಿಡಿಯೋ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಪ್ರತಿಯೊಂದು ನೋಡಿ ಕಲಿತೆ. ಆದರೆ ಎಷ್ಟೋ ದಿನ 6 ತಿಂಗಳಾಗೋಕ್ಕೆ ಬಂತು. ಅದು ಹೇಗೆ ಎಡಿಟ್ ಮಾಡಬೇಕು ಅಂತ ನಂಗೆ ಇನ್ನೂ ಕಲಿಯೋಕ್ಕಾಗ್ತಾಯಿಲ್ಲ. ಕಲಿಯೋಕ್ಕೆ ಮನುಷ್ಯನಿಗೆ ತುಂಬಾ ಇದೆ. ನಾವು ಸಾಯೋವರೆಗೂ ಕಲಿಲೇಬೇಕು. ಕಲಿಯೋದು ತುಂಬ ಇರುತ್ತೆ. ಸಾಧನೆ ಕಲಿಯೋದು ಅಂದರೆ ಯಾರಪ್ಪನ ಸೊತ್ತು ಅಲ್ಲ, ನಾವು ಕಲಿಲೇಬೇಕಾಗುತ್ತೆ. ಎಷ್ಟು ಕಲಿತರೂ ಸಹ ಸಾಲದೇನೆ. ಹಾಗೆಯೇ ನನಗೆ ಇನ್ನೂ ಅಷ್ಟು ಎಡಿಟಿಂಗ್ ಬರ್ತಾ ಇರಲಿಲ್ಲ. ಸೊ ಕುಕ್ಕಿಂಗಿನ ಸ್ವಲ್ಪ ಹೆವಿ ಅನಿಸ್ತಾ ಇತ್ತು. ಯಾಕೆಂದರೆ ನನ್ನ ಫ್ಯಾಮಿಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಮಗಳು ಓದಿನ ಕಡೆ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಫ್ಯಾಮಿಲಿ ಬೇರೆ, ನಾನು ಕುಚ್ ಕ್ಲಾಸ್ ಆಗ್ತಾಯಿದ್ದೆ, ಸ್ಯಾರಿ ಆರ್ಡ್ರ್ ಬರ್ತಿದ್ದೆ, ಎಲ್ಲದನ್ನು ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾ ಯೂಟ್ಯೂಬಲ್ಲಿ ಎಡಿಟ್ ಮಾಡ್ಕೊತ ಹೋಗ್ತಾ ಅದು ಒಂದು ನನ್ನ ಟಾಸ್ಕ್ ಅನಿಸಿತ್ತು. ಆ ಟೈಮಲ್ಲಿ ಇಷ್ಟೇ ಒಂದು ಐಡಿಯಾ ಬಂತು. ಸೊ ನನಗೆ ಮಾತಾಡೋಕ್ಕೆ ಏನು ಅಂದರೆ ನನಗೆ ಒಂದು ಕಂಟೆಂಟ್ ಬೇಕು, ಮಾತಾಡ್ತೀನಿ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಕೆಲವೊಂದು ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಲೈಫಲ್ಲಿ ನಡೆದಿರುತ್ತೆ, ಅದನ್ನು ನಾನು ಹೇಳ್ಕೊತಿರ್ತೀನಿ. ಸೊ ಅದಕ್ಕೆ ಮಾತಾಡೋಕ್ಕೆ ಬರ್ತಿತ್ತು, ವೇದಿಕೆ ಗೊತ್ತಿರಲಿಲ್ಲ ಒಂದು. ಸೊ ಅದನ್ನು ನನ್ನ ತಲೆಯಲ್ಲಿ ನೆನಪಾಯಿತು. ಸೊ ಯಾಕೆ ನಾನು ಒಂದು ಏನಾದರೂ ಟಾಪಿಕ್ ಬಗ್ಗೆ, ಮಾತಿನ ಬಗ್ಗೆ ಮಾತಾಡಿ ವಿಡಿಯೋ ಮಾಡಬಾರ್ದು ಅಂತ ನನ್ನ ತಲೆಗೊಳದಾಗ ನಾನು ಒಂದು ಟಾಪಿಕ್, ಯಾವುದೇ ಒಂದು ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಇನ್ನು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಫ್ರೆಂಡ್ಸ್ ಏನೇ ಅದರ್ ಯಾವುದಾದ್ರೂ ಆಗಿರ್ಬೋದು, ಆ ವಿಚಾರದ ಬಗ್ಗೆ ಮಾತಾಡ್ತಾ ಒಂದು ಮೋಟಿವೇಶನ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮೋಟಿವೇಶನ್ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ವ್ಯೂಸ್ ಇತ್ತು. ಸೊ ಪರವಾಗಿಲ್ಲ, ಹಾಗೆ ವ್ಯೂಸ್ ನಡೀತಾ ಹೋಗ್ತಾಯಿತ್ತು. ಹೀಗೆ ಡೈಲಿ ನಾನು ಮಾಡಿದ್ದೊಂದು ಟಿಪ್ಸ್ ಅಂದರೆ ಅಂದ್ಕೊಂಡಿದ್ದೇನು ಅಂತ ಹೇಳಿದರೆ, ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಹೋದೆ. ನನ್ನ ಸಕ್ಸಸ್ಸಿಗೆ ಮೇಯ್ನಾಗಿದ್ದಿದ್ದು ನಾನು ಬರುತ್ತೋ ಬಿಡುತ್ತೋ ವ್ಯೂಸು, ಅದು ನೆಕ್ಸ್ಟು ನಾನು ಡೈಲಿ ವಿಡಿಯೋ ಹಾಕ್ತಾ ಹೋಗೋಣ ಅಂತ ವಿಡಿಯೋ ಹಾಕ್ತಾ ಹೋದೆ. ಒಂದಲ್ಲ ಒಂದಿನ ಸಕ್ಸಸ್ ಕಾಣ್ತೀನಿ. ನನಗೂ ಎಲ್ರಿಗೂ ಯೂಟ್ಯೂಬಿಗೆ ಎಂಟ್ರಿ ಆದ ತಕ್ಷಣವೇ ಸಕ್ಸಸ್ ಕಾಣಬೇಕು, ಮಾನಿಟೈಸೇಷನ್ ಆಗಬೇಕು ಅಂತ ಯಾರು ಅನ್ಕೋಬೇಡಿ. ನಾನು ಕೂಡ ಅಂದ್ಕೊಂಡಿಲ್ಲ, ಯಾರು ಕೂಡ ಅಂದ್ಕೊಳಕ್ಕೆ ಹೋಗಬೇಡಿ. ಹಾಗೆ ಡೈಲಿ ವಿಡಿಯೋ ಹಾಕೋಣ ಆದಷ್ಟು ಅಂತ ಆಗ್ತಾಯಿದ್ದೆ. ಕೆಲವೊಂದು ಶಾರ್ಟ್ಸ್ ವಿಡಿಯೋ ಹಾಕಿದೆ. ಲೈವ್ ಕೂಡ ನನಗೆ ಆ್ಯಕ್ಚುಲಿ ಲೈವ್ ಕೂಡ ಯಾವುದೇ ಐಡಿಯಾ ಇರಲಿಲ್ಲ. ಚಾನಲ್ ಸ್ಟಾರ್ಟ್ ಮಾಡಿ 3-4 ತಿಂಗಳ ಮೇಲೆ, 3 ತಿಂಗಳ ಮೇಲೆ ನನಗೆ ಲೈವ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಕೆಲವೊಬ್ಬರು ಅದ್ರ ಬಗ್ಗೆ ಬ್ಯಾಡಾಗಿ ಹೇಳಿದರು, ಇಲ್ಲ ಬ್ಯಾಡಾಗಿ ಅಂದರೆ ಅದ್ರ ಬಗ್ಗೆ ಯಾವುದೂ ಯೂಸ್ ಇಲ್ಲ ಲೈವ್ ಬಗ್ಗೆ ಅಂತೇಳಿ. ಅದಾದ ನಂತರ ನಾನು ಕೆಲವೊಂದು ಕಡೆ ತಿಳ್ಕೊಂಡು, ಕೆಲವೊಬ್ಬರು ಎಲ್ಪ್ ತೊಗೊಂಡು ನಾನು ಲೈವ್ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಹಾಕ್ಬೇಕಾದ್ರೆ ನನಗೆ ಮೇಯ್ನ್ ಪ್ರಾಬ್ಲಮ್ ಆಗ್ತಾಯಿದ್ದು, ವೀಡಿಯೋ ಏನೋ ಮಾಡ್ತಿದ್ದೆ, ಎಡಿಟಿಂಗ್ ಏನೋ ಮಾಡ್ತಾಯಿದ್ದೆ. ಆವಾಗ ನನಗೆ ಮೇಯ್ನಾಗಿ ಅದು ಹ್ಯಾಶ್ಟ್ಯಾಗ್ ಹಾಕೋದಾಗಿರ್ಬೋದು, ಡಿಸ್ಕ್ರಿಪ್ಷನ್ ಹಾಕೋದು, ಪ್ರತಿಯೊಂದು ಹೇಳ್ತಾಯಿದ್ರು. ಕೆಲವೊಬ್ಬರು ತುಂಬ ಜನನೇ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ನೇಮು ನಾನು ಒಂದು ಸರಿ ತೊಗೊಂಡಿದ್ದೀನಿ ಒಂದು ವೀಡಿಯೋದಲ್ಲಿ. ಎಲ್ಲರೂ ನೇಮು ಕೂಡ, ಎಲ್ಲರೂ ಸಪೋರ್ಟ್ ಇದೆ. ನಾನು ಒಬ್ಬಳೇ ಬೆಳೆದಿದ್ದೀನಿ ಅಂತ ಕೂಡ ನಾನು ಹೇಳ್ಕಂತ ಇಲ್ಲ ಇವತ್ತು ನಾನು. ಸೊ ಹ್ಯಾಶ್ಟ್ಯಾಗಿಂದ ಹಿಡಿದು ಪ್ರತಿಯೊಂದು ನನಗೆ ಹೆಲ್ಪ್ ಮಾಡಿದರು. ಹಾಗೆ ಆಗ್ತಾ ಇರಬೇಕಾದ್ರೆ ಒಂದು ಟೈಮು ಲೈವು ಹೀಗೆ ಮಾಡ್ತಾಯಿದ್ದೆ. ಸ್ವಲ್ಪ ಜನ ಬರ್ತಿದ್ರು, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಆದಷ್ಟು ಸ್ವಲ್ಪ ಜನನಕ್ಕಿಂತ ಸಪೋರ್ಟ್ ಮಾಡ್ತಾಯಿದ್ರು, ಸಪೋರ್ಟ್ ಕೂಡ ಸಿಗ್ತಿತ್ತು. ಒಂದು ಟೈಮಲ್ಲಿ ನನ್ನ ಲಕ್ ಹೇಗೆ ತಿರುಗ್ತೋ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ಲೈವ್ ವೈರಲ್ ಆಯಿತು. ಸ್ವಲ್ಪ ವಾಚ್ ಅವರ್ ಕೂಡ ಮೊದಲೇ ಆಗಿತ್ತು. ಲೈವ್ ವೈರಲ್ ಆಗಿ 10 ಡೇಸಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿತ್ತು. ಹೈಯೆಸ್ಟ್ ಅಂದರೆ ಹೈಯೆಸ್ಟು ನನ್ನ ವ್ಯೂಸು ಲೈವಿಗೆ 74,000 ಚಿಲ್ಡ್ರ ವ್ಯೂಸು ಬಂತು. 10 ದಿನದಲ್ಲೇ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಲೈವ್ ವೈರಲ್ ಆಗೋದು ಮುಖ್ಯ ಅಲ್ಲ. ಕೆಲವೊಬ್ಬರು ಕೇಳ್ತಿದ್ದೀರಲ್ಲ, ಮೇಡಮ್ ನಿಮ್ಮದು ಲೈವ್ ವೈರಲ್ ಆಗಿ ಚಾನಲ್ ಮಾನಿಟೈಸೇಷನ್ ಆಯಿತು, ಸ್ವಲ್ಪ ಡಿಸ್ಟರ್ಬ್ ಇದೆ, ಕ್ಷಮಿಸಿ. ಯಾಕೆಂದರೆ ವಿಡಿಯೋ ಒಳಗೆ ಮಾಡಬೇಕು ಅಂದರೆ ಸ್ವಲ್ಪ ಅಷ್ಟೊಂದು ಬೆಳಕಿನ ಫೆಸಿಲಿಟಿ ಇರಲಿಲ್ಲ. ಸೊ ಅದಕ್ಕೆ ಹೊರಗೆ ಬಂದಿದ್ದೀನಿ. ಪಕ್ಕದ ಮನೆ ಬೆಳಕು ಗಲಾಟೆ ಕೇಳಿಸ್ತಾ ಇದೆ, ಸ್ವಲ್ಪ ಸಾರಿ. ಸೊ ಚಾನಲ್ ಆಗಿರ್ಬೋದು, ವೈರಲ್ ಆಗೋದು ಅಂತ ಹೇಳಿದರೆ ಅಷ್ಟು ಮುಖ್ಯ ಅಲ್ಲ. ಲೈವ್ ವೈರಲ್ ಆಗೋದು ಇದ್ದಿದ್ರೆ ಸಿಕ್ಕಾಪಟ್ಟೆ ಎಷ್ಟು ಯೂಸ್ ಇದೆನೋ ಅಷ್ಟು ಒಂಥರ ಅದರಿಂದ ಡೇಂಜರ್ ಅಂತ ಹೇಳ್ತೀನಿ. ಲೈವ್ ವೈರಲ್ ಆಗಿದ್ದು ಸಪೋರ್ಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಗೊತ್ತಿದ್ದಾರೆ ಎಲ್ಲರೂ ಬರ್ತಾರೆ. ಆ ಟೈಮಲ್ಲಿ ಅದನ್ನು ಫೇಸ್ ಮಾಡುವಂಥ ಶಕ್ತಿ ನಮಗಿರಬೇಕು. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇದನ್ನು ನಾನು ಹೇಳ್ತೀನಿ, ಪ್ರತಿ ಸತಿ ವಿಡಿಯೋದಾಗ ಕೂಡ ಹೇಳಿದ್ದೀನಿ. ಅದನ್ನು ಫೇಸ್ ಮಾಡೋ ಶಕ್ತಿ ನಮಗಿರಬೇಕು. ನಾವು ಒಂದು ಯೂಟ್ಯೂಬಿಗೆ, ಒಂದು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದನ್ನು ಎದುರಿಸೋ ಅಂಥ ಶಕ್ತಿ ನಮ್ಮಲ್ಲಿರಬೇಕು. ಮೊದಲು ನಾನು ಕೂಡ ಸ್ವಲ್ಪ ದಿನ ಹಾಗೆ ಮಾಡಿದೆ ಅಂತೀನಿ. ಅದೇನೋ ಗಾದೆ ಹೇಳ್ತಾರೆ, ತಮ್ಮ ಕೈಯಲ್ಲಿ ಆಗಲ್ಲ ಅಂತ. ಹಾಗೆ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ನನಗೂ ಆ ಥರ ಇತ್ತು. ಇವಾಗ ಆ ಥರ ಏನೂ ಇಲ್ಲ. ಎಲ್ಲನೂ ಫೇಸ್ ಮಾಡಿ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾಯಿದ್ವು.
ಆ ಟೈಮಲ್ಲಿ ನನ್ನ ಬ್ರದರ್ಸ್ ಎಲ್ಲರೂ ನೇಮ್ ಕೂಡ ನಾನು ಹೇಳಿದ್ದೀನಿ, ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನನ್ನ ಕಣ್ಣಿಗೆ ಸಹ ಅವು ಕಾಣ್ತಾ ಇರಲಿಲ್ಲ ಬ್ಯಾಡ್ ಕಮೆಂಟ್ಸ್, ಅವನ್ನೆಲ್ಲ ರಿಮೂವ್ ಮಾಡ್ತಾ ಟೈಮ್ ಕೊಡ್ತಾ ಎಲ್ಲರೂ ಸಪೋರ್ಟಿಂದ ವಿಡಿಯೋ ನೋಡೋರಾಗಿರ್ಬೋದು, ಲೈವ್ ವಾಚ್ ಮಾಡೋರಾಗಿರ್ಬೋದು, ಲೈವಿಗೆ ನನಗೆ ಸಪೋರ್ಟ್ ಮಾಡೋರಾಗಿರ್ಬೋದು. ಸೊ ನಾನು ಕೆಲವೊಂದು ಟೈಮಲ್ಲಿ ಧೈರ್ಯನೇ ಕಳ್ಕೊಂಡು ಬೇಡ ಅಂದ್ಕೊಂಡಿದ್ದೆ ಒಂದು ಇನ್ಸಿಡೆಂಟ್ ನಡೆದಾಗಿಂದ. ಸೊ ನನಗೆ ಆ್ಯಕ್ಚುಲಿ ಈ ವಿಚಾರದ ಈ ಟೈಮಲ್ಲಿ ನಾನು ಸೀರೀಸ್ ಸಿಸ್ಟರ್ ನೆನ್ಪು ಮಾಡ್ಕೊತೀನಿ, ಇಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ, ಅನ್ನೆಸೆಸರಿ ಅದ್ರ ವಿಚಾರದ ಬಗ್ಗೆ ಬಿಟ್ಬಿಟ್ಟು ನಿಮ್ಮ ಚಾನಲ್ ಕಡೆ ಕಾನ್ಸಂಟ್ರೇಷನ್ ಕೊಡಿ ಅಂತೇಳಿ ನನಗೆ ಧೈರ್ಯ ತುಂಬಿದ್ದು ಕೂಡ ನನ್ನ ಸಿರಿ ಸಿಸ್ಟರು. ಸೊ ಥ್ಯಾಂಕ್ ಯು ಸಿರಿ, ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಕೆಲವೊಬ್ಬರು ರಂಜಿತಾ ಅಂತಾರೆ, ಅವ್ರ ಚಾನಲ್ ನೇಮ್ ಮಾತ್ರ ಸಿರಿ ಅಂತಲೇ ನಂಗೆ ಕರೆಯೋದು. ಥ್ಯಾಂಕ್ ಯು. ಹಾಗೇ ಇಷ್ಟೆಲ್ಲ ಆಯಿತು, ವಾಚವರ್ ಆಯಿತು, ಪ್ರತಿಯೊಂದು ಆಯಿತು, ಧೈರ್ಯ ಬಂತು, ವೈರಲ್ ಆಯಿತು, ಎಲ್ಲ ಆಯಿತು, ಎಕ್ಸ್ಟ್ರಾ ಮುಗೀತು. ನನಗೆ ತುಂಬ ಜನ ಆಡ್ಕೊತಾ ಇದ್ರು, ಇವಳ ಕೈಯಲ್ಲಿ ಏನಾಗುತ್ತೆ, ಯಾಕೆಂದರೆ ನಾನು ಲೈಫ್ ನಡೆಸೋಕ್ಕೋಸ್ಕರ ಕೆಲವೊಂದು ಟೈಮು ಹೇಳಿದ್ದೀನಿ, ಕೆಲವೊಂದು ಒಂದು ಕೆಲಸ ಅಲ್ಲ, ಸ್ಕೂಲಿಗೆ ಟೀಚರಾಗಿ ವರ್ಕ್ ಮಾಡಿದ್ದೀನಿ, ಕೆಲವೊಂದು ಟೈಮ್ ಫ್ಯಾಮಿಲಿ ನಡೆಸಬೇಕಾದ್ರೆ ನಾನು ರೊಟ್ಟಿ ಕೂಡ ಮಾಡಿಕೊಂಡು ರೊಟ್ಟಿ ಕೂಡ ಹೋಟೆಲಿಗೆ ಕೊಟ್ಬಿಟ್ಟು ನಾನು ಲೈಫ್ ನಡೆಸಿದ್ದೀನಿ, ಕ್ಯಾಟ್ರಿಂಗ್ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ನಾನು ಯಾಕೆಂದರೆ ನನಗೆ ಜೀವನ ನಡೆಸಬೇಕು ಅಂತಲ್ಲ, ನಾವು ಒಂದು ಮದುವೆ ಆದಮೇಲೆ ವೇಸ್ಟ್ ಅಲ್ಲ, ಯಾರು ಲೇಡೀಸು ಮದುವೆ ಆದಮೇಲೆ ನಮ್ಮ ಜೀವನನೇ ಮುಗಿದೋಯ್ತು ಅನ್ಕೊಂತಾರೆ. ಸೊ ಅದು ಶುದ್ಧ ಸುಳ್ಳು. ಜೀವನ ಲೈಫ್ ಮದುವೆ ಆಗೋಕ್ಕಿಂತ ಮುಂದೆ ಒಂಥರ ಜೀವನ ಇರುತ್ತೆ, ಮದುವೆ ಆದಮೇಲೆ ಇನ್ನೊಂದು ಥರ ಜೀವನ ಇರುತ್ತೆ. ನಾವು ಯಾವ ರೀತಿ ತಗೋತೀವೋ ನಮ್ಮ ಜೀವನ ಅದು ಆ ರೀತಿ ಆಗಿರುತ್ತೆ ಅಷ್ಟೇ. ಸೊ ನಾನು ಕೂಡ ಮದುವೆ ಆಯಿತು, ಮುಗೀತು, ಮಕ್ಕಳು ಸಂಸಾರ ಅಂತ ಇರೋದು ಬೇಡ, ಏನೋ ಒಂದು ಅಚೀವ್ ಮಾಡೋಣ, ಏನೋ ನಾವು ದುಡ್ದಿದ್ದ ದುಡ್ಡಿಗೆ ಅಟ್ಲೀಸ್ಟ್ ಒಂದು ಫೇಸಿಗೆ ಕ್ರೀಮ್ ಆದರೂ ತೊಗೊಂಡ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲನೂ ಗಂಡನ್ನ ಕೇಳಿ ಕೊಡಿಸು ಅನ್ನೋದು ಎಂತ ಕೊಡಿಸ್ತಾರೆ, ಪಾಪ ನೋಡ್ಕೋತಾರೆ ಎಲ್ಲರೂ ಗಂಡರು, ಇಲ್ಲ ಅಂತಲ್ಲ. ಸೊ ನಮ್ಮ ದುಡಿಮೆಯಿಂದ ಏನಾದರೂ ತೊಗೋಬೇಕಲ್ವ, ನಾನು ದುಡ್ದಿದ್ದೀನಿ ಅನ್ನೋ ಖುಷಿಗೆ ನಾನು ಏನೇನೋ ಮಾಡ್ಕೊತ ಹೋದೆ. ಹಾಗೆ ಕೂಡ ಯೂಟ್ಯೂಬ್ ಕೂಡ ಇದನ್ನು ಮಾಡಿದೆ. ಆ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಇಷ್ಟೆಲ್ಲನೂ ಆಯಿತು, ಎಲ್ಲ ಮುಗಿದೋಯಿತು. ಆಡ್ಕೋತಾ ಇದ್ರು ಚಾನಲ್ ಸ್ಟಾರ್ಟ್ ಮಾಡಿದಾಗ, ಅಯ್ಯೋ ಯಾವುದೋ ವೀಡಿಯೋ ಆಗ್ತಾಳೆ, ಎಡಿಟಿಂಗ್ ಇರಲ್ಲ, ಏನೂ ಇರಲ್ಲ, ಆ ವಿಡಿಯೋ ನೋಡಬೇಕು ಅಂತಲೇ ಅನಿಸಲ್ಲ, ಯಾರ್ಯಾರಿಗೋ ಬೈಕ್ ಅಂತ ಕುತ್ಕೊತಾಳೆ, ಏನೇನೋ ಮಾತಾಡ್ತಾಳೆ ಅಂತ. ಆ ನನ್ನ ಬೈಕ್ ಅಂತ ಕುತ್ಕೊಂಡು ಆ ನನ್ನ ಮಾತುಗಳೇ ಇವತ್ತು ಈ ನನ್ನ ಸಾಧನೆಗೆ ನಾನು ಇದ್ರ ಮುಖಾಂತರ ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಕೆಲವೊಬ್ರು ಆಡ್ಕೊಂಡಿದ್ರಲ್ಲ, ಬೆನ್ನಿಂದ ಆಡ್ಕೊಳೋರು ಒಂದು ವಿಡಿಯೋ ಹಾಕಿದೆ, ಬೆನ್ನಿಂದ ಇರ್ತಾರೆ, ನನ್ನ ಮುಂದೆ ಫೇಸ್ ಮಾಡೋರು ಮುಂದೆ ಇರ್ತಾರೆ, ನನ್ನನ್ನು ಇಲ್ಲಿವರೆಗೂ ಪ್ರೊಟೆಕ್ಟ್ ಮಾಡೋರು ನನ್ನ ಎತ್ತರ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ. ಅದಾದಮೇಲೆ ನನ್ನ ಕೊನೆ ಅಂತ ಯಾಕಪ್ಪ ಈ ಕೊನೆ ಅಂತ ಹೇಳ್ತೀನಿ ಅಂದರೆ, ನನ್ನ ಚಾನಲ್ ಮಾನಿಟೈಸೇಷನ್ ಎಲ್ಲ ಸೆಟ್ಟಿಂಗ್ ಗೊತ್ತಿದ್ದಿಲ್ವಲ್ಲ, ನನ್ನ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಡೋದಾಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಅಡ್ರೆಸ್ ಹಾಕೋದಾಗಿರ್ಬೋದು, ನನ್ನ ಚಾನಲಲ್ಲಿ ಮಿಸ್ಟೇಕ್ ಇರೋದಾಗಿರ್ಬೋದು, ಅದು ಐಡೆಂಟಿಫೈ ಮಾಡಿ ಸರಿ ಮಾಡೋದಾಗಿರ್ಬೋದು. ನನ್ನ ಗಾಡ್ ಗಿಫ್ಟ್ ನನ್ನ ಇಬ್ಬರು ಬ್ರದರ್ಸ್ ಆ ನೇಮ್ನ ಹೇಳಬೇಕು ಅಂತ ಹೇಳಲ್ಲ, ಯಾಕೆಂದರೆ ಕೆಲವೊಂದು ಟೈಮ್ ಅವರು ಪರ್ಮಿಷನ್ ಜೊತೆ ಅವ್ರ ಸೇಫ್ಟಿನೂ ಕೂಡ ನಾನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರ ನೇಮ್ ಕೂಡ ತಗೋತಾ ಇಲ್ಲ, ಬಟ್ ಅವ್ರಿಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಶ್ವೇತಾ ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ನೀವಿಬ್ಬರು ನನಗೆ ಗಾಡ್ ಗಿಫ್ಟ್ ನನ್ನ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ. ಹಾಗೇ ಪ್ರತಿಯೊಂದನ್ನು ಅವರೇ ಕೂಡ ನನಗೆ ಎಲ್ಲನೂ ಮಾಡಿಕೊಟ್ಟು ಇವತ್ತು ನನಗೆ ಆ್ಯಡ್ಸನ್ಸ್ ಪಿನ್ ಬಂದಿದೆ ಅಂದರೆ ಇವರಿಬ್ಬರ ಇವರಿಬ್ಬರ ಶ್ರಮ, ನನ್ನ ಚಾನಲ್ ಕಡೆ ಅವ್ರು ಕೊಟ್ಟಂತಹ ಶ್ರಮ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು. ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ. ನನ್ನ ಸಾಧನೆಗೆ ಮೆಟ್ಟಿಲಾಗಿ ನಿಂತರು ನೀವಿಬ್ಬರು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕಣ್ಣಲ್ಲಿ ಅಳಬಾರ್ದು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಟೈಮು ಅದು ಕೆಲವೊಂದು ಅಂದಿರೋದೆಲ್ಲ ಅದು ಮನಸ್ಸಲ್ಲಿ ಬಂದಾಗ ಆಟೋಮೆಟಿಕಲಿ ಕಣ್ಣಲ್ಲಿ ಕಣ್ಣೀರ ಧಾರೆ ಬಂದುಬಿಡುತ್ತೆ. ಸೊ ಆದರೂ ಕೂಡ ಕಂಟ್ರೋಲ್ ಮಾಡ್ಕೊತೀನಿ. ಇಷ್ಟೆಲ್ಲ ಇತ್ತು ನನ್ನ ಜರ್ನಿ. ಆಮೇಲೆ ಅಣ್ಣರು ಕೂಡ ಎಲ್ಲರದ್ದು ನೇಮ್ ಹೇಳಿದ್ದೀನಿ. ಟೈಮ್ ಔಟ್ ಕೂಡ ಸಪೋರ್ಟ್ ಆಗಿರ್ಬೋದು, ಧೈರ್ಯ ಪ್ರತಿಯೊಬ್ಬರು ನನ್ನ ವಿಡಿಯೋ ವಾಚ್ ಮಾಡೋರು, ಲೈವಿಗೆ ಸಪೋರ್ಟ್ ಮಾಡೋರು. ನನ್ನ ತುಂಬ ಜನದ ಆಸೆ ಇತ್ತು ಆ್ಯಕ್ಚುಲಿ, ಅವ್ರ ಚಾನಲ್ಗಿನ ನನ್ನ ಚಾನಲಲ್ಲಿ ಪಿನ್ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಫೈನಲಿ ಅದು ಕೂಡ ಬಂತು. ಥ್ಯಾಂಕ್ ಯು. ಯಾರೆಲ್ಲ ಆಸೆ ಪಡ್ತಾ ಇದ್ದೀರಾ, ನಿಮ್ಮ ಆಸೆ ಹೆಂಗೆ ಬಂತು. ಆ್ಯಕ್ಚುಲಿ ಸಿರಿ ಸಿಸ್ಟರ್, ನಿಮ್ಮ ಕನಸು ಇವತ್ತು ನನಸಾದ ದಿನ. ನಂತರನೇ ಅವರಿಗೂ ಕೂಡ ಕನಸಿತ್ತು ನನಗೆ ಬರಬೇಕು ಅಂತ ಹೇಳಿ. ಸೊ ಫೈನಲಿ ಬಂತು. ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ಆಗಿತ್ತು. ಇನ್ನು ನೆಕ್ಸ್ಟು ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಹಾಗೆ ಕೂಡ ಮುಂದೆ ನನಗೆ ವಿಡಿಯೋ ನೋಡೋದಾಗಿರ್ಬೋದು. ಇದು ನನ್ನ ಮೊದಲನೇ ಅಂತ ಮಾನಿಟೈಸೇಷನ್ ಮುಗಿದೋಯ್ತು. ಎರಡನೇ ಅಂತ ಪಿನ್ ಬಂತು. ಇನ್ನು ಮೂರನೇ ಅಂತ ಇರುವುದೇ ನನ್ನ ಚಾನಲಲ್ಲಿ ವಿಡಿಯೋ ಹಾಕೋದು, ಡಾಲರ್ ಕಂಪ್ಲೀಟ್ ಆಗೋದು, ಸ್ಯಾಲ್ರಿ ಬರೋದು. ಅದು ಕೂಡ ಒಂದು ಸಾಧನೆ. ಸೊ ಆ ಸಾಧನೆಗೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ. ಇಷ್ಟು ದಿನ ನನಗೆಲ್ಲರೂ ಹೇಗೆ ಸಪೋರ್ಟ್ ಮಾಡಿದರೆ, ನನ್ನ ಕೊನೆವರೆಗೂ
ಕೊನೆವರೆಗೂ ಹೀಗೆ ನನ್ನ ಯೂಟ್ಯೂಬ್ ಜರ್ನಿ ನಾನು ಬಿಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಇರೋವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಕೈಲಾದಷ್ಟು ಸಹ ಕಂಟೆಂಟ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಕೂಡ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೈನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ದಿನದ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.